ನಮಸ್ಕಾರ ಸ್ನೇಹಿತರೆ, ಶಮಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ತುಂಬ ದಿನಗಳ ನಂತರ ನಾನು ವ್ಲಾಗಿಗೆ ಬಂದಿದ್ದೀನಿ. ಬೇಸಿಗೆ ರಜೆ ಇತ್ತು, ಊರಿಗೆ ಹೋಗ್ತಾ ಇದ್ದೆ. ಸ್ವಲ್ಪ ಕನ್ಫ್ಯೂಷನ್ ಕೂಡ ಇದ್ದೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಡೈಲಿ ವ್ಲಾಗ್ಸ್ ಮಾಡೋದಾ ಬೇಡವಾ ಅಥವಾ ಯೂಟ್ಯೂಬ್ನ ಕಂಟಿನ್ಯೂ ಮಾಡೋದಾ ಬೇಡವಾ ಅಂತ ಹೇಳಿ. ಫೈನಲಿ 1 ಇಯರ್ ಕಂಪ್ಲೀಟ್ ಆಯಿತು. ಆದರೆ ನಂದು ಗೋಲ್ ರೀಚ್ ಆಗೋಕ್ಕಾಗಲಿಲ್ಲ. ಆದರೂ ಸ್ವಲ್ಪ ದಿನ ಬ್ರೇಕ್ ತೊಗೊಂಡು ಮತ್ತೆ ವೀಡಿಯೋಸ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಂದು ಹಿಂದಿನ ವೀಡಿಯೋದಲ್ಲಿ ನೀವು ನನ್ನ ವೆಯ್ಟ್ ಲಾಸ್ ಜರ್ನಿನ ನೋಡಿರ್ತೀರ. ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳಿದ್ರೆ ಶುರು ಮಾಡಿದ್ದೀನಿ ಅಂತ ಹೇಳಿದ್ದೆ. ಆಲ್ಮೋಸ್ಟ್ ನಾನು 73 kg ಆಗಿದ್ದೆ ಅಂತ ಹೇಳಿದೆ. 68 ನಂದು ನಾರ್ಮಲ್ ವೆಯ್ಟ್ ಇತ್ತು ಅಂತ. ಅಪ್ ಟು ಇವಾಗ ನಾನು ಶುರು ಮಾಡಿ ಹತ್ತತ್ರ 5 to 6 ಮಂತ್ಸ್ ಆಯಿತು. 6 ಮಂತ್ಸಿಗೆ ನಾನು ಎಷ್ಟು ಲಾಸ್ ಆಗಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ, ಬನ್ನಿ. ಹತ್ತತ್ರ ನಾನು 5 kgs ಲಾಸ್ ಆಗಿದ್ದೀನಿ. ಏನಪ್ಪ ನಾನು ಟ್ರೈ ಮಾಡಿದೆ ವೆಯ್ಟ್ ಲಾಸಿಗೆ ಅಂತ ಹೇಳಿದ್ರೆ, ನಾನು ನಾರ್ಮಲಾಗಿ ವಾಕಿಂಗನ್ನ ಶುರು ಮಾಡಿದ್ದೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡ್ತಾ ಇದ್ದೆ. ಯಾವ ರೀತಿ ಎಕ್ಸಸೈಸ್ ಅಪ್ಪ ಅಂತ ಹೇಳಿದ್ರೆ, ಸೂರ್ಯ ನಮಸ್ಕಾರ ನಾನು ತುಂಬ ಬಾರಿ ಮಾಡಿಲ್ಲ ಅಂದರೆ ಒಂದು 8 ಸಲ ಆದರೂ ಮಾಡ್ತಿದ್ದೆ. 5 to 8 ಟೈಮ್ಸ್ ಸೂರ್ಯ ನಮಸ್ಕಾರ ಮಾಡಿ. ನೆಕ್ಸ್ಟ್ ಕ್ರಂಚಸ್, ಸೈಡ್ ಕ್ರಂಚಸ್ಸು, ಆ ಥರದ್ದು ವೆಯ್ಟ್ ಲಾಸ್ ಹಾಕೋಕ್ಕೆ ಅಂದರೆ ಮೇಯ್ನಾಗಿ ನನಗೆ ಹೊಟ್ಟೆ ಪಾರ್ಟ್ ಮತ್ತು ಸೊಂಟದ ಸುತ್ತಳತೆ ಕರಗಬೇಕು ಅಂತ ಹೇಳಿ ನಾನು ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿದ್ದು. ಹಾಗಾಗಿ ನಾನು ಕ್ರಂಚಸ್ ಎಲ್ಲ ಶುರು ಮಾಡಿದೆ. ವೀಕ್ಲಿ 3 ಟೈಮ್ಸ್ ನಾನು ಎಕ್ಸಸೈಸ್ಗೆ ಅಂತ ಟೈಮ್ ಕೊಡ್ತಾ ಇದ್ದೆ. ಅದು ಗಂಟೆಗಟ್ಟಲೆ ಅಂತೂ ಕೊಟ್ಟಿಲ್ಲ. ಅಪ್ರಾಕ್ಸಿಮೇಟ್ ಒಂದು 20 to 30 ಮಿನಿಟ್ಸ್ ನಾನು ಎಕ್ಸಸೈಸ್ನ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ವಾಕಿಂಗ್ ಮೇಯ್ನಾಗಿ ನನ್ನ ಇಟ್ಕೊಂಡಿದ್ದದ್ದು ವೆಯ್ಟ್ ಲಾಸ್ ಜರ್ನಿಗೆ. ನಾನು ವಾಕಿಂಗನ್ನು ಎಷ್ಟು ಮಾಡ್ತಾ ಇದ್ದೆಪ್ಪ ಅಂತ ಹೇಳಿದ್ರೆ, ಹತ್ತಿರ ಒಂದು 10,000 ಸ್ಟೆಪ್ಸ್ ನಾನು ವಾಕಿಂಗಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೆ. ಮನೆಯಲ್ಲಿ ನಾವೇನೋ ನಡೆದಾಡ್ತೀವಿ, ಕೆಲಸ ಮಾಡ್ತೀವಿ, ಅದೆಲ್ಲ ಬಿಟ್ಟು 10,000 ವಾಕಿಂಗಲ್ಲಿ ಕಂಪ್ಲೀಟ್ ಮಾಡಿಕೊಂಡು ವೀಕ್ಲಿ 3 ಟೈಮ್ಸ್ ಎಕ್ಸಸೈಸ್ ಮಾಡ್ತಾಯಿದ್ದೆ. ಅದನ್ನು ಕೂಡ ವಾಕಿಂಗಲ್ಲೂ ಕೂಡ ಮಧ್ಯೆ ಒಂದು 2 ಮಂತ್ಸ್ 15 ಡೇಸ್ ಆ ಥರ ಸ್ವಲ್ಪ ಬ್ರೇಕ್ ಆಯಿತು. ಊರಿಗೆಲ್ಲ ಹೋದ್ವಿ. ಜೊತೆಗೆ ಹಬ್ಬ ಅದು ಇದು ಹೋದಾಗ ಸ್ವಲ್ಪ ಬ್ರೇಕ್ ಆಯಿತು. ಇದೆಲ್ಲನೂ ಕಂಪಲ್ಸರಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ರೆ ಕೂಡ ಒಂದು 5 kg ಅಷ್ಟು ಲಾಸ್ ಆಗಿದ್ದೀನಿ. ಯಾವುದೇ ರೀತಿ ನಾನು ರೀಲ್ಸಲ್ಲೆಲ್ಲ ತೋರಿಸೋ ಥರ ಯಾವುದೇ ಸಪ್ಲಿಮೆಂಟ್ರಿನ ತೊಗೊಂಡಿಲ್ಲ. ನಾನು ಮನೆ ಊಟನ ಮಾಡಿಕೊಂಡು, ಯಾವುದೇ ನನಗೆ ಅಂತ ಸಪ್ರೇಟ್ ಊಟನೂ ಕೂಡ ಮಾಡ್ಕೊಳ್ದಿರ ಮನೆ ಊಟ, ಮನೇಲಿ ಏನು ಅಡುಗೆ ಮಾಡಿರ್ತೀವಿ ಅದರಲ್ಲೇ ಸ್ವಲ್ಪ ರೈಸ್ನ ಕಡಿಮೆ ಮಾಡಿ ಸಾಂಬಾರು, ಪಲ್ಯ ಆ ಥರದ್ದು ತಿಂದು, ಚಪಾತಿ ಮುದ್ದೆ ಎಲ್ಲ ರೆಗ್ಯುಲರ್ 1 ಟೈಮ್ ಮುದ್ದೆ ಮಾಡೇ ಮಾಡ್ತೀವಿ ನಮ್ಮ ಮನೇಲಿ. ಹಾಗಾಗಿ ಅದನ್ನು ನಾನು ಊಟ ಮಾಡಿ ಹೆಲ್ದಿಯಾಗಿ 5 kg ಲಾಸ್ ಮಾಡಿದ್ದೀನಿ. ನನ್ನ ಗೋಲ್ ಈಗ ಅಟ್ ಪ್ರೆಸೆಂಟ್ ನಿಮ್ಗೆ ತೋರಿಸ್ದಾಗೆ 67 ಪ್ಲಸ್ ಇದ್ದೀನಿ, ಅದು ಖಾಲಿ ಹೊಟ್ಟೆಲಿ. ನೆಕ್ಸ್ಟು ನನ್ನ ಗೋಲ್ ಇರೋದು 65ಗೆ ರೀಚ್ ಆಗಬೇಕು ಅಂತೇಳಿ. 2.5 kgs ಲಾಸ್ ಆಗಬೇಕಂತ. ಆದರೆ ನಾನು ವೆಯ್ಟ್ ಲಾಸ್ ಜರ್ನಿ ಮಾಡ್ಬೇಕಾದ್ರೆ ಏನು ಅಂದ್ಕೊಂಡೆ, ಹೊಟ್ಟೆ ಪಾರ್ಟ್ ಬೇಗ ಕರಗಿಸ್ಬೇಕು ಅಂತ. ಆದರೆ ಮೇಯ್ನಾಗಿ ನಾವು ವೆಯ್ಟ್ ಲಾಸ್ ಶುರು ಮಾಡಿದಾಗ ಹೊಟ್ಟೆ ಪಾರ್ಟ್ ಬೇಗ ಕರಗಲ್ಲ. ಮೇಯ್ನಾಗಿ ಇಲ್ಲಿ ನಾವು ಕರಗೋದಿಲ್ಲಿ ಮುಖದಿಂದ ಕರಗ್ತೀವಿ. ಹಾಗಾಗಿ ಹೊಟ್ಟೆ ಪಾರ್ಟ್ ಅಷ್ಟು ಲಾಸ್ ಆಗಿಲ್ಲ. ಸೊಂಟದ ಸುತ್ತಳತೆ ಸ್ವಲ್ಪ ಕಡಿಮೆ ಆಗಿದೆ. ಯಾರಾದರೂ ವೆಯ್ಟ್ ಲಾಸ್ ಜರ್ನಿ ಮಾಡೋರಿಗೆ ಒಂದು ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ನೀವು ನಿಮಗೆ ಅಂತ ಸಪ್ರೇಟ್ ಅಡುಗೆ ಮಾಡ್ಕೊಳ್ಳೋದಾಗಲಿ ಅಥವಾ ತುಂಬ ಜಿಮ್ಗೆಲ್ಲ ಹೋಗಿ ನಾವು ವೆಯ್ಟ್ ಲಾಸ್ ಮಾಡಬೇಕಾ ಅಂತ ಯಾರಾದರೂ ನೀವು ಕ್ವೆಶನ್ ಮಾಡಿದ್ರೆ ನಿಜವಾಗ್ಲೂ ಅದರ ಅವಶ್ಯಕತೆ ಇಲ್ಲ. ನಾವೇನು ಡೈಲಿ ಲೈಫ್ ಸ್ಟೈಲ್ ಇದೆ, ಅದ್ರ ಜೊತೆಗೆ ಸ್ವಲ್ಪ ಎಕ್ಸಸೈಸ್ ಮತ್ತು ವಾಕಿಂಗ್ನ, ಆಲ್ರೆಡಿ ವೆಯ್ಟ್ ಲಾಸ್ ಅಂದರೆ ವಾಕಿಂಗ್ನ ಶುರು ಮಾಡಿರ್ತೀರ, ಅದರ ಒಂದು ಗೋಲ್ ಇಟ್ಕೊಳ್ಳಿ. ಒಂದು 9 to 10,000 ನಾನು ಡೈಲಿ ವಾಕಿಂಗಲ್ಲಿ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತೇಳಿ. ಅದು ನಿಮಗೆ ಅಭ್ಯಾಸ ಆಗಿಬಿಟ್ರೆ ನಿಮಗೆ ಕುತ್ಕೊಳ್ಳೋಕೆ ಮನಸ್ಸಾಗಲ್ಲ. ರೆಗ್ಯುಲರ್ ಮಾಡಲೇಬೇಕು ಅಂತ ಅನ್ನಿಸ್ತಿರುತ್ತೆ. ಅದು ಆ ಟೈಮ್ ಬಂದ ತಕ್ಷಣ ಹೋಗಬೇಕು ಅಂತ ಅನ್ನಿಸ್ತಿರುತ್ತೆ. ಈ ಮೂಲಕ ನೀವು ವೆಯ್ಟ್ ಲಾಸ್ನ ಮಾಡ್ಬೋದು. ಹಾಗೆ ನಾರ್ಮಲ್ ಊಟ, ನೀವು ಮನೇಲಿ ಏನು ಅಡುಗೆ ಮಾಡ್ತೀರ ಅದನ್ನು ಊಟ ಮಾಡಿಕೊಂಡು ಸ್ವಲ್ಪ ಪ್ರೋಟೀನ್ ಅಂದರೆ ಮೊಟ್ಟೆ, ಅದ್ರ ಜೊತೆಗೆ ಫ್ರೂಟ್ಸು ಅದನ್ನು ತೊಗೊಂಡು ಕಾರ್ಬೋಹೈಡ್ರೇಟ್ನ ಕಡಿಮೆ ಮಾಡಿ ವೆಯ್ಟ್ ಲಾಸ್ನ ಮಾಡ್ಬೋದು. ವೆಯ್ಟ್ ಲಾಸ್ ಜರ್ನಿಲಿ ನನಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಾನು ಶುರು ಮಾಡಿದ್ದು ನವಂಬರಲ್ಲಿ ಶುರು ಮಾಡಿದೆ. ಅದರಲ್ಲಿ ಮಧ್ಯೆ ಒಂದು 2 ಮಂತ್ಸ್ ಗ್ಯಾಪ್ ಆಯಿತು. ಅಂದರೆ 2 ಮಂತ್ಸ್ ರೆಗ್ಯುಲರ್ ಗ್ಯಾಪ್ ಕೊಟ್ಟಿಲ್ಲ ನಾನು. 1 ವೀಕ್ 15 ಡೇಸ್ ಹತ್ರ ಹೋಗೋಕ್ಕಾಗಿಲ್ಲ ವಾಕಿಂಗಿಗೆ. ಹಾಗಾಗಿ ಒಂದು 2 ಮಂತ್ಸ್ ನಾನು ಮೈನಸ್ ಮಾಡಿದ್ರೆ ಹತ್ತತ್ರ ಒಂದು 5 ಮಂತ್ಸ್
ಮಾಡಿದ್ದೀನಿ ಅಂತ ಅಂದ್ಕೊಬೋದು ವಾಕಿಂಗ್ ಎಲ್ಲ ರೆಗ್ಯುಲರ್. ನನಗೆ ಚಳಿ ಅಂದರೆ ನಾನು ಶುರು ಮಾಡಿದ್ದು ಬಂದು ನವಂಬರ್ ಡಿಸೆಂಬರ್ ಟೈಮಲ್ಲಿ, ನವಂಬರ್ ಎಂಡಿಂಗಲ್ಲಿ ಶುರು ಮಾಡಿದೆ. ಏನಾಯ್ತಪ್ಪ ಅಂತ ಹೇಳಿದ್ರೆ ಚಳಿ ಇತ್ತು. ಆಗ ನಾನು ಎಷ್ಟು ವಾಕಿಂಗ್ ಮಾಡಿದ್ರು ಕೂಡ ನಾನು ಹತ್ತತ್ರ ಒಂದು 3 to 4 ಕಿಲೋಮೀಟರ್ಸ್ ಅಷ್ಟು ವಾಕಿಂಗ್ ಮಾಡಿದ್ರು ಕೂಡ ನನಗೆ ಸ್ವೆಟ್ ಆಗ್ತಿರಲಿಲ್ಲ. ನನ್ನ ಮೈನ್ ಪ್ರಾಬ್ಲಮ್ ಏನಪ್ಪ ನನ್ನ ವೆಯ್ಟ್ ಲಾಸ್ ಜರ್ನಿಲಿ ನಾನು ಸ್ವೆಟ್ ಆಗಲ್ಲ ಜಾಸ್ತಿ. ಹಾಗಾಗಿ ನನಗೆ ಏನಾಯ್ತಂದರೆ ನಂದು ವೆಯ್ಟ್ ಲಾಸ್ ಆಗ್ತಾಯಿತ್ತು, ತುಂಬ ಕಡಿಮೆ ಆಗ್ತಿತ್ತು. ನಾನು 3 ಮಂತ್ಸಿಗೆ ಒಂದು 3 ಮಂತ್ಸ್ ನಾನು ವಾಕಿಂಗ್ ಶುರು ಮಾಡಿದ 3 ಮಂತ್ಸಿಗೆ ನಾನು 69.5 ಬಂದೆ. 3.5 kg ಎಷ್ಟು ಲಾಸ್ ಆಯಿತು. ಅದಾದಮೇಲೆ ನನಗೆ 69.5 ಒಳಗಡೆ ಬರೋಕ್ಕಾಗಲಿಲ್ಲ. ಹತ್ತತ್ರ ನನಗೆ 68, ಈಗ ಏನಿದ್ದೀನಿ ನಾನು 68, 67.5 ಇದನ್ನು ರೀಚ್ ಆಗೋದಕ್ಕೆ ನಾನು ಹತ್ತತ್ರ ಮತ್ತೆ 2.5 ಮಂತ್ಸ್ ತೊಗೊಂಡೆ. ಯಾಕೆಂದರೆ ಮಧ್ಯೆ ಗ್ಯಾಪ್ ಆಯಿತು. ಹಾಗಾಗಿ ಏನಪ್ಪ ಅಂತ ಅಂದರೆ ನಾವು ಎಷ್ಟು ವಾಕಿಂಗ್ ಮಾಡ್ತಾ ಸ್ಪೀಡಲ್ಲಿ ವಾಕಿಂಗ್ ಮಾಡ್ತೀವಿ ಅದು ಇಲ್ಲಿ ಮ್ಯಾಟ್ರ್ ಆಗುತ್ತೆ. ನಾವು ಎಷ್ಟು ಸ್ಪೀಡಲ್ಲಿ ವಾಕಿಂಗ್ ಮಾಡಿದಾಗ ನಮ್ಮಲ್ಲಿ ಇರೋ ಫ್ಯಾಟು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಎನರ್ಜಿ ಬೇಕಲ್ವಾ? ಹಾಗಾಗಿ ಆದಷ್ಟು ನಾನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾರ್ನಿಂಗ್ ಹೋಗಿ ವಾಕಿಂಗ್ ಮಾಡ್ತಾ ಇದ್ದಿದ್ದು 4500 ಸ್ಟೆಪ್ಸು. ಮತ್ತು ಸಂಜೆ ವಾಕಿಂಗ್ ಮಾಡ್ತಾ ಇದ್ದಿದ್ದು ಕೂಡ 4500 ಸ್ಟೆಪ್ಸು. ದಿನ ನಾನು ಸ್ಟೆಪ್ಸ್ನ ಕೌಂಟ್ ಮಾಡ್ಕೋತೀನಿ. ನಾವು ಒಂದ್ಸರಿ ಮೊಬೈಲಲ್ಲಿ ನಾವು ಹೋದಾಗ ಕೌಂಟ್ ಬಂದಿರುತ್ತಲ್ವ, ಅದನ್ನೇ ನಾನು ಲೆಕ್ಕ ಇಟ್ಕೊಂಡು ದಿನಕ್ಕೆ ಪಾರ್ಕಲ್ಲಿ ಇಷ್ಟು ರೌಂಡ್ ಹಾಕಿದ್ರೆ ಇಷ್ಟು ಕಂಪ್ಲೀಟ್ ಆಗುತ್ತೆ, ನನ್ನ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಕೌಂಟ್ ಇಟ್ಕೊಂಡು ಮಾಡ್ತಾಯಿದ್ದೆ. ನನಗೆ ರಿಸಲ್ಟ್ ಸಿಕ್ಕಿದೆ. ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ ಅಂದರೆ ಮನೆ ಊಟ ಮಾಡ್ಕೊಂಡು ಮಾಡೋಕ್ಕಾಗಲ್ಲ, ಜಿಮ್ಗೆ ಹೋಗಬೇಕು ಅನ್ನೋರಿಗೆ ನಂದೊಂದು ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ, ತುಂಬ ಫಾಸ್ಟಾಗಿ ಆಗಬೇಕು ಅಂದರೆ ನೀವು ಜಿಮ್ ಅದೆಲ್ಲ ಟ್ರೈ ಮಾಡ್ಬೋದು. ಇಲ್ಲ ಈಗ ನಾವು ಮನೇಲೇ ಇದ್ದು ಮನೆ ಊಟನೇ ಮಾಡಿಕೊಂಡು ಡೈಲಿ ಲೈಫ್ ಸ್ಟೈಲ್ ಜೊತೆಗೇ ನಾವು ವೆಯ್ಟ್ ಲಾಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಂತರ ಟ್ರೈ ಮಾಡ್ಬೋದು. ವಾಕಿಂಗ್ ಮತ್ತು ಸಿಂಪಲ್ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ವೆಯ್ಟ್ ಲಾಸ್ನ ಮಾಡ್ಬೋದು. ಇದು ನನ್ನ ವೆಯ್ಟ್ ಲಾಸ್ ಜರ್ನಿದ ಸ್ಟೋರಿ ಆಗಿತ್ತು. ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಮಾಡಿ. ನಮಗೆ ಬಾಡಿ ಎಷ್ಟು ಹಗುರ ಇರುತ್ತೆ ಅಷ್ಟು ನಮ್ಮದು ಬಾಡಿ ಆ್ಯಕ್ಟಿವಾಗಿ ಕೆಲಸ ಮಾಡೋದಕ್ಕೆ, ಆ್ಯಕ್ಟಿವ್ ಆಗಿರೋದಕ್ಕೆ ಸಪೋರ್ಟ್ ಮಾಡುತ್ತೆ. ಓವರ್ ವೆಯ್ಟ್ ಆದರೆ ಏನಾಗುತ್ತೆ, ಬೇರೆ ಬೇರೆ ರೀತಿ ಈಗ BP, ಶುಗರ್, ಥೈರಾಯ್ಡ್ ಅಂತ ಈಗ ನನಗೆ ಆಲ್ರೆಡಿ ಥೈರಾಯ್ಡ್ ಇತ್ತು. ಹಾಗಾಗಿ ನನ್ನ ವೆಯ್ಟ್ ಲಾಸ್ ಜರ್ನಿನ ಕೂಡ ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಬೇಗ ಆಗಲಿಲ್ಲ. ಹಾಗಾಗಿ ಅದೆಲ್ಲ ಬರುತ್ತೆ. ನಿಮಗೆ ಕಾಯಿಲೆಗಳಿಂದ ಸ್ವಲ್ಪ ದೂರ ಇರಬೇಕು ಅನ್ನೋದಾದರೆ ನೀವು ವೆಯ್ಟ್ ಲಾಸ್ನ ಟ್ರೈ ಮಾಡ್ಬೋದು. ಮಾಡಿ ತುಂಬ ಯಾವುದೇ ಖರ್ಚಿಲ್ಲದೆ ಮನೇಲಿರೋ ಫುಡ್ನ ಯೂಸ್ ಮಾಡ್ಕೊಂಡು ಸೊಪ್ಪು, ತರಕಾರಿ, ಕಾಳುಗಳು ಎಲ್ಲ ಮನೇಲಿ ಏನು ಅಡುಗೆ ಮಾಡ್ತೀವೋ ಅದನ್ನೇ ಊಟ ಮಾಡ್ಬೋದು. ಅದನ್ನೇ ಊಟ ಮಾಡಿಕೊಂಡು ಕಾರ್ಬೋಹೈಡ್ರೇಟ್ ಅಂದರೆ ರೈಸ್, ಚಪಾತಿ ಏನೇ ತಿನ್ನಿ ಅದು ನೀವು ಪ್ರೋಟೀನ್ ಸಿಗೋವಂಥದ್ದು ಹೆಚ್ಚಾಗಿ ನಿಮಗೆ ಸೊಪ್ಪು, ಕಾಳು, ಚಿಕನಲ್ಲೂ ಸಿಗುತ್ತೆ ಅಂತ ಯಾವುದು ಜಾಸ್ತಿ ತಿನ್ನಬಾರ್ದು. ಹೊಟ್ಟೆ ಸ್ವಲ್ಪ ನಮಗೆ ಲಿಮಿಟ್, ತುಂಬ ಹೊಟ್ಟೆ ಭಾರ ಮಾಡ್ಕೋಬಾರ್ದು. ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ನೋ ಟೈಮಿಗೆ ನಾವು ಸ್ಟಾಪ್ ಮಾಡಿದ್ರೆ ನಮ್ಮ ಬಾಡಿಗೆ ಎಷ್ಟು ಬೇಕಷ್ಟು ಎನರ್ಜಿ ಸಿಕ್ಕಿರುತ್ತೆ. ಕಾರ್ಬೋಹೈಡ್ರೇಟ್ನ ಕಮ್ಮಿ ಮಾಡಿ ಪ್ರೋಟೀನು, ಕ್ಯಾಲ್ಶಿಯಮ್ ಆ ಥರದ ಫುಡ್ನ ಜಾಸ್ತಿ ತೊಗೊಳ್ಳಿ. ಐರನ್ ಕಂಟೆಂಟ್ ಇರೋ ಫುಡ್ಡು ಮತ್ತು ಫೈಬರ್ ಇರೋ ಕಂಟೆಂಟು. ಸೌತೆಕಾಯಿ, ಮೇಯ್ನಾಗಿ ಸೌತೆಕಾಯಿ. ನಾನು ರೆಗ್ಯುಲರಾಗಿ ಮಾರ್ನಿಂಗ್ ಸೌತೆಕಾಯಿನ ತಿಂತಾಯಿದ್ದೆ. ಕಾಫಿ ಆದಷ್ಟು ನಾನು ಮೊದಲಿಂದನೂ ಸ್ವಲ್ಪ ಕಾಫಿ ಟೀ ಎಲ್ಲ ಕಡಿಮೆ. ಏನೋ ಯಾವಾಗಲಾದ್ರೂ ಕುಡಿಬೇಕು ಅನ್ಸೋದು ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ. ನಾನು ಬೇಕು ಅನ್ಸೋ ಕುಡ್ದಿದ್ದೀನಿ, ಇಲ್ಲ ಅಂತಿಲ್ಲ. ಇದನ್ನು ಮಾಡಿಕೊಂಡು ನಾನು ಇಷ್ಟು ವೆಯ್ಟ್ ಲಾಸ್ನ ಮಾಡಿದ್ದೀನಿ. ನಿಮಗೆ ಯಾರಿಗಾದ್ರೂ ಮಾಡಬೇಕು ಅಂತ ಅನಿಸಿದರೆ ನೀವು ಕೂಡ ಟ್ರೈ ಮಾಡ್ಬೋದು. ಇದು ನನ್ನ ಈ ದಿನದ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.